ಗುಲ್ಬರ್ಗ ವಿಶ್ವವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಬೇಡಿಕೆ ಈಡೇರಿಕೆಗೆ ಕಾರ್ಯಸೌಧಕ್ಕೆ ಮುತ್ತಿಗೆ. ಕಲಬುರಗಿ ಜೂನ್ 19 ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಾರ್ಯಸೌಧದ ಮುಂದೆ ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಧ್ವನಿ ಸೆಳೆದರು. ಈ ಪ್ರತಿಭಟನೆಯಲ್ಲಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮುಖ್ಯ ಬೇಡಿಕೆಗಳು: ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳ ಪಟ್ಟಿ ಪ್ರಕಟಿಸಿ, ಹಿಂದೆ ಇದ್ದ ಕುಲಪತಿಗಳಾದ ಡಾ ದಯಾನಂದ ಸರ್ ಅವರ ಕಾಲದಿಂದಲೂ ಈ ಬೇಡಿಕೆಗಳ ಕುರಿತು ಹಲವಾರು ಬಾರಿ ಮನವಿ ಹಾಗೂ ಹೋರಾಟ ನಡೆಸಿದ್ರೂ ಯಾವುದೇ ಪ್ರತಿಫಲ ದೊರಕಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಪ್ರಮುಖ ಅಂಶಗಳು: ಗ್ರಂಥಾಲಯಗಳು ನಿರ್ದಿಷ್ಟ ಸಮಯದಲ್ಲಿ ತೆರೆಯದಿರುವುದು, ಉಪನ್ಯಾಸಕರು ತರಗತಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಾರದಿರುವುದು, ಅತಿಥಿ ಉಪನ್ಯಾಸಕರಿಗೆ ಖಾಯಂ ನೇಮಕಾತಿ ನೀಡಬೇಕು, ಮೂಲಭೂತ ಸೌಲಭ್ಯಗಳ ಕೊರತೆ, ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್, ನೆಟ್ವರ್ಕ್ ಸೌಲಭ್ಯಗಳಲ್ಲಿ ವ್ಯತ್ಯಯ. ವಿದ್ಯಾರ್ಥಿಗಳು ಇಷ್ಟು ದಿನಗಳಿಂದ ನಾವು ಸಹಿಸಿಕೊಂಡಿದ್ದೇವೆ, ಆದರೆ ಇನ್ಮುಂದೆ ಸಹಿಸಲಾರದು. ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯವನ್ನ ಮನಗಂಡು ಕೂಡಲೇ ಈ ಸಮಸ್ಯೆಗಳಿಗೆ ಕಟ್ಟುನಿಟ್ಟು ಹಾಕಬೇಕು ಎಂದು ಗಂಭೀರ ಎಚ್ಚರಿಕೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾರ್ಥಿ ನಾಯಕರು, ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಕುಲಸಚಿವರು ತಮ್ಮ ಬೇಡಿಕೆಗಳ ಕುರಿತು ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಸಮಸ್ಯೆಗಳನ್ನು ಬಗೆಹರಿಸುವವರೆಗೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ಸರ್, ಬಯೋಟೆಕ್ದಾಗ ನಾವು ನಿಮಗೆ ಕೇಳಕ್ ಬಂದಿದ್ದೇವಲ್ರಿ, ಸ್ವಲ್ಪ ಜನ ನಾವು ಬೇಕು ಇನ್ಸ್ಟ್ರೂಮೆಂಟ್ ಚಲೋ ಚೆನ್ನಾಗಿ ನಮ್ಮ ಹತ್ರ ನಾವು ಆಲ್ರೆಡಿ ಕೇಳಿದ್ದೇವ್ರಿ. ಅವರು ಅದ ವರ್ಕ್ ಆಗ್ಲಿಕ್ಕದ ಅಂತಂದ್ರಿ, ನೀವೇನಂದ್ರಿ ನಮ್ಮ ಹತ್ರ ಇಲ್ಲ ಅಂತಂದ್ರಿ. ಯಾವ ಇನ್ಸ್ಟ್ರೂಮೆಂಟ್ಸ್? ಸಾಫ್ಟ್ ಸೆಲ್ಟ್ರಿ ಸರ್. ಯಾವುದು ಸಾಫ್ಟ್ ಸೆಲ್ಟ್ರಿ? ಅದು ಯುವಜನಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು ಪ್ರಶ್ನೆ. ಯುವಜನ ಸಂಬಂಧ ಅದಲ್ರಿ, ನಮ್ದು ಸ್ಟೂಡೆಂಟ್ ಪ್ರೋಗ್ರಾಮ್. ಅದೇ ಇದು ನಿಂದ ಹೌದಾ? ಯುವಜನ ಸಂಬಂಧದ ಅಲ್ಲ, ಹೌದಲ್ಲ? ಈ ವಿಷಯ ಸಂಬಂಧಪಟ್ಟದ್ದು ವಿಜ್ಞಾನದ ಉಪಕರಣ ಸಾಕ್ಸಲೇಟು. ಆ ಸಾಕ್ಸಲೇಟು ಆ ಡಿಪಾರ್ಟ್ಮೆಂಟ್ ಯೂಸ್ ಮಾಡಬೇಕು. ಈ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಹಂಚ್ಕೊಳ್ಳಲ್ಲ. ಅದು ಯೂಸಿಕ್ ಅಂತ ಹೇಳಿ ಯೂನಿವರ್ಸಿಟಿ ಇನ್ಸ್ಟ್ರುಮೆಂಟೇಶನ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಯೂಸ್ ಮಾಡಬೇಕು. ಬೇರೆ ಲ್ಯಾಬಿಗೆ ಬರಬಾರ್ದು, ಬೇರೆ ಲ್ಯಾಬ್ ಬೇರೆ ಯೂಸ್ ಮಾಡಬಾರ್ದು ಅಷ್ಟೇ. ಅದನ್ನೇ ಅದು ಬೇರೆ ಇದು ಬೇರೆ, ಅದು ಬೇರೆ ಇದು ಬೇರೆ. ನೀವು ಬಂದು ಕೇಳಬಾರ್ದು, ನಿಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡ್ಬೇಕು. ಇಲ್ಲ ಯೂಸಿಕ್ ಹೋಗ್ಬೇಕು ಅಷ್ಟೇ. ಯೂಸಿಕ್ ಹೋಗ್ಬೇಕು ನೀವು. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲಂದ್ರೆ ಎಲ್ಲರ ಇನ್ಸ್ಟ್ರೂಮೆಂಟ್ ಅಲ್ಲೇ ಯೂಸ್ ಮಾಡಬೇಕು. ಬೇರೆ ಬೇರೆ ಯೂತ್ ಫೆಸ್ಟಿವಲ್ ಕೇಳ್ತಾ ಇದ್ದಾರೆ. ಯೂತ್ ಫೆಸ್ಟಿವಲ್ ಒಂದು ನಿಮಿಷ ಕೇಳ್ರಿ. ಫಸ್ಟ್ ಟೈಮ್ ಎಕ್ಸಾಮ್ ಬರೋದು ಸರ್. ಫಸ್ಟ್ ಟೈಮ್ ಎಕ್ಸಾಮ್ ಬರ್ತೀವಿ, ಹೌದಾ? ಫಸ್ಟ್ ಟೈಮ್ ಎಕ್ಸಾಮ್ ಬರದ ಮೇಲೆ ನಾವು ಸೆಕೆಂಡ್ ಸೆಮ್ ಹಾಕ್ತಿವಿ. ಸೆಕೆಂಡ್ ಸೆಮ್ ಎಕ್ಸಾಮ್ ಬರೋದನ್ನು ಕೂಡ ಫಸ್ಟ್ ಸೆಮ್ ರಿಸಲ್ಟ್ ಇಲ್ಲ ಅಂದ್ರೆ ನಾವು ಫಸ್ಟ್ ಸೆಮ್ ಪಾಸ್ ಯಾವ ಫೇಲ್ ಗೊತ್ತಾಗಲ್ಲ. ಸೆಕೆಂಡ್ ಸೆಮ್ ಬರೀತೀವಿ, ಮತ್ತೆ ಥರ್ಡ್ ಸೆಮ್ ಬರ್ತೀವಿ, ಫಸ್ಟ್ ಸೆಮ್ ಎಕ್ಸಾಮ್ ಬರಲ್ಲ. ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಕಾನ್ಫರ್ಮ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ನಾವೇನ್ ಮಾಡ್ಬೇಕು? ಅವಾಗ ನಾವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ 4 ಸೆಮ್ ರಿಸಲ್ಟ್ ಬೇಕು ಸರ್. ನಿಮ್ಗೆ ಗೊತ್ತಿದೆ, ನೀವೆಲ್ಲ ಹೈಯರ್ ಎಜುಕೇಶನ್ ಅವರು ಸರ್. 4 ಸೆಮ್ ರಿಸಲ್ಟ್ ಕೇಳ್ತಾರೆ, ಅವಾಗ ನಾವೇನ್ ಮಾಡ್ಬೇಕು? ನನ್ನ ಹೆಸರು ಅಣವೀರಗೌಡ ಬೇರದರ್ ಅಂತೇಳಿ. ನಾವು ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಾರ್ಯಸೌಧದ ಮುಂದೆ ಮುತ್ತಿಗೆ ಹಾಕಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು. ಯಾಕೆ ಹಾಕಿದೀವಪ್ಪ ಅಂತಂದ್ರೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬರ್ತಕ್ಕಂಥ ಎಲ್ಲ ವಿಭಾಗದಲ್ಲಿ ಅಂದ್ರೆ ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ನಾವು ಕಾರ್ಯಸೌಧದ ಮುಂದೆ ಮುತ್ತಿಗೆ ಹಾಕಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮದಾಗಿರ್ತಕ್ಕಂಥ ಒಂದಿಷ್ಟು ಬೇಡಿಕೆಗಳದವ. ಆ ಬೇಡಿಕೆಗಳು ದಯಾನಂದ್ ಅಗಸರ್ ಸರ್ ಇದ್ದರೂ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಇನ್ನೂ ಕೂಡ ನಮ್ಮ ಬೇಡಿಕೆಗಳನ್ನು ಅವ್ರು ಈಡೇರಿಸ್ತಾ ಇಲ್ಲ. ನಾವು ಅಲ್ಲಿ ಲೈಬ್ರರಿ ನೋಡಿದ್ರೆ ಒಳ್ಳೆ ಪುಸ್ತಕಗಳಿಲ್ಲ, ಮ್ಯಾಗಝಿನ್ಸ್ಗಳಿಲ್ಲ. ಮತ್ತಪ್ಪ ಅಂದ್ರೆ ನಾವು ಬೇರೆ ಒಂದು 10 ಪುಸ್ತಕ ಓದಿದಪ್ಪ ಅಂತಂದ್ರೆ ಅಲ್ಲಿ ಹಾಲ್ನಲ್ಲಿ ಇಷ್ಟೇ ಓದ್ರಿ, ಒಳಗಡೆ ಓದೋ ಅಂತಿಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ಸರಿಯಾದ ಸಮಯಕ್ಕೆ ಗ್ರಂಥಾಲಯ ಓಪನ್ ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಮುಸ್ತಾ ಇಲ್ಲ. ಮತ್ತಪ್ಪ ಅಂತಂದ್ರೆ ಒಂದು ವಿಭಾಗದಲ್ಲಿ ಕೂಡ ಸರಿಯಾದ ಸಮಯಕ್ಕೆ ಗೆಸ್ಟ್ ಟೀಚರ್ಸ್ಗಳು ಬರ್ತಾ ಇಲ್ಲ. ಮತ್ತಪ್ಪ ಅಂತಂದ್ರೆ ತರಗತಿಗಳು ಕೂಡ ಕರೆಕ್ಟ್ ಆಗಿ ಪ್ರಾರಂಭ ಆಗ್ತಾ ಇಲ್ಲ. ಸಮಯ 10:30ಕ್ಕೆ ತೆರಿಬೇಕು, ಆದ್ರೆ ಇವರು 11 ಗಂಟೆಗೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ಬೇಜವಾಬ್ದಾರಿತನ ಅನ್ನೋದೇ ಆಗ್ತಾ ಇದೆ. ಅದರ ಜೊತೆಗೆ
ಮತ್ತು ಪರ್ಮನೆಂಟ್ ಫ್ಯಾಕಲ್ಟಿಯನ್ನಾಗಿ ಮಾಡಬೇಕು. ಅವ್ರು ಒಳ್ಳೆ ನಮಗೆ ಟೀಚರ್ಗಳಾಗಿದ್ದರಿಂದ ಅವ್ರು ನಮಗೆ ಉತ್ತಮವಾಗಿರ್ತಕ್ಕಂಥ ಪಾಠ ಬೋಧನೆ ಮಾಡ್ತಾರೆ ಅನ್ನೋದು ವಿಶ್ವಾಸ ಕೂಡ ನಮಗಿದೆ. ಹಾಗಾಗಿ ಅವ್ರಿಗೆ ಪರ್ಮನೆಂಟ್ ಫ್ಯಾಕಲ್ಟಿ ಕೊಡಬೇಕು. ಜೊತೆಗೆ ಮತ್ತಪ್ಪ ಅಂತಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಪ್ಯೂನ್ ಇಲ್ಲ, ಕ್ಲರ್ಕ್ ಇಲ್ಲ, ಹೌದಾ, ಸರಿಯಾದ ಸಮಯಕ್ಕೆ ಅವ್ರು ಬರ್ತಾ ಇಲ್ಲ, ಅವರು ಗೈರು ಹಾಜರಾಗ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಒಂದು ಶಿಕ್ಷಣಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಗ್ರಂಥಾಲಯ ಕೂಡ ಅಲ್ಲೇ ಪುಸ್ತಕಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಒಂದು ನಮ್ಮ ಜಿಮ್ ನಲ್ಲಿ ಇರ್ತಕ್ಕಂಥ ಮೂಲ ಸಲಕರಣೆಗಳು ಕೂಡ ಇಲ್ಲ. ಜಿಮ್ ನಲ್ಲಿ ಎಲ್ಲವೂ ಕೂಡ ಮೂಲ ಸಲಕರಣೆಗಳು ಕೂಡ ತೂಕಿಡಿದಿವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಂತಂದ್ರೆ ಕೂಡ ನಮಗೆ ಬಳಸ್ಕೊಳ್ಳಕ ಕುಲಪತಿಗಳು ಮತ್ತು ರಿಜಿಸ್ಟರ್ ಕೂಡ ಬಿಡ್ತಾ ಇಲ್ಲ. ಮತ್ತು ಪರೀಕ್ಷೆ ಆದ್ಮೇಲೆ ಫಸ್ಟ್ ಸೆಮ್ ಎಕ್ಸಾಮ್ ಬರೆದ್ಮೇಲೆ ಸೆಕೆಂಡ್ ಸೆಮ್ ಎಕ್ಸಾಮ್ ಬರಿತೀವಿ, ಥರ್ಡ್ ಸೆಮ್ ಎಕ್ಸಾಮ್ ಬರಿತೀವಿ, ಆದ್ರೆ ಫಸ್ಟ್ ಸೆಮ್ ರಿಸಲ್ಟ್ ಕೂಡ ಬಿಡ್ತಾ ಇಲ್ಲ. ಜೊತೆಗೆ ರಿಸಲ್ಟ್ ಬಿಡು ಅಂತೇಳಿ ನಾವು 3 ಬಾರಿಯಿಂದ 4 ಸಾರಿ ನಾವು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ಕೂಡ ಅವರು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮತ್ತು ಈಗ ಮೊನ್ನೆ BEd ಎಕ್ಸಾಮ್ ಕೂಡ ಮಾಡಿದ್ರು. BEd ಎಕ್ಸಾಮ್ ಅವರು 7 ತಿಂಗಳಾದ್ರೂ ಕೂಡ ಅವ್ರಿಗೆ BEd ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ. ಹೀಗಾದ್ರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಇವರು ಎಲ್ಲ ಒಂದು ಕುಲಪತಿಗಳಾಗ್ಲಿ, ಕುಲಸಚಿವರೇ, ಅವರ ಆಡಳಿತ ಸಿಬ್ಬಂದಿ ವರ್ಗದವರಲ್ಲಿ ನಾವು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಗಳು, ಪ್ರತ್ಯಕ್ಷದರ್ಶಿಗಳು ಇದ್ರು. ವರದಿ ವಿಠಲ್ ಪೂಜಾರಿ.